ನಮಸ್ತೆ ಗೆಳೆಯರೇ. ಈ ದಿನ ಭಾರತ ದೇಶದ ರೇಷ್ಮೆ ವಿಜ್ಞಾನಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಎಂ.ಎನ್. ನರಸಿಂಹಣ್ಣನವರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಇವರು 1931 ಫೆಬ್ರವರಿ 22ನೇ ತಾರೀಕು ಮೈಸೂರಿನಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ತಾಯಿಗಳು ಎಂ. ನಾರಾಯಣಪ್ಪನವರು ಹಾಗೂ ತಾಯಿ ಸಾಕಮ್ಮನವರು. ಇವರಿಗೆ 1960ರಲ್ಲಿ ಪಿ. ಜಯಲಕ್ಷ್ಮಿ ಎಂಬುವರ ಒಡನೆ ಇವರಿಗೆ ವಿವಾಹವು ನಡೆದಿರುತ್ತದೆ. ಇವರಿಗೆ 2 ಗಂಡು ಮಕ್ಕಳು ಇರುತ್ತಾರೆ. ಇವರ ವಿದ್ಯಾಭ್ಯಾಸವು ಮೈಸೂರಿನ ಬನಮಯ್ಯ ಹೈಸ್ಕೂಲಿನಲ್ಲಿ ಹಾಗೂ ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಹಾಗೂ ಮೈಸೂರು ಯೂನಿವರ್ಸಿಟಿಯಲ್ಲಿ ವಿದ್ಯಾಭ್ಯಾಸವು ನಡೆದಿರುತ್ತದೆ. ಇವರಿಗೆ 1978-79ರಲ್ಲಿ PhD ಪದವಿಯಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ. ಇವರು ಕೇಂದ್ರ ರೇಷ್ಮೆ ಮಂಡಳಿಯ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿರುತ್ತಾರೆ. ಅವುಗಳ ಪೈಕಿ ಮೈಸೂರು CSRTI ಹಾಗೂ CTRNTI ರಾಂಚಿ ಹಾಗೂ NSSP ಬೆಂಗಳೂರು. ಈ ಸಂಸ್ಥೆಗಳಿಗೆ ಇವರು ನಿರ್ದೇಶಕರಾಗಿ ಕೆಲಸ ಮಾಡಿರುತ್ತಾರೆ. ಆ ಸಮಯದಲ್ಲಿ ಉತ್ತಮ ಬೈವೋಲ್ಟಿನ್ ರೇಷ್ಮೆ ಮೊಟ್ಟೆಗಳನ್ನು ವಿತರಿಸುವ ಯೋಜನೆಯನ್ನು ರೂಪಿಸುತ್ತಾರೆ. ದೇಶಾದ್ಯಂತ ಇವರು ಬೈವೋಲ್ಟಿನ್ ಬೇಸಿಕ್ ಸೀಡ್ ಫಾರಂಗಳನ್ನು ಸ್ಥಾಪನೆ ಮಾಡುತ್ತಾರೆ ಹಾಗೂ ಬೈವೋಲ್ಟಿನ್ ರೇಷ್ಮೆ ಮೊಟ್ಟೆ ಉತ್ಪಾದನಾ ಕೋಠಿಯನ್ನು ಪ್ರಾರಂಭಿಸುತ್ತಾರೆ. ಇದರ ಮೂಲಕ ರೈತರಿಗೆ ಹೈ ಕ್ವಾಲಿಟಿ ಹಾಗೂ ರೋಗರಹಿತ ರೇಷ್ಮೆ ಮೊಟ್ಟೆಗಳನ್ನು ವಿತರಿಸುವುದು ಇವರ ಕೆಲಸವಾಗಿರುತ್ತದೆ ಹಾಗೂ ದೇಶದ ರೇಷ್ಮೆ ಉತ್ಪಾದನೆಯನ್ನು ದ್ವಿಗುಣಗೊಳಿಸುವುದು ಇವರ ಕೆಲಸವಾಗಿರುತ್ತದೆ. ಹೀಗೆ ಈ ಮೂಲಕ ಒಳ್ಳೆಯ ಉತ್ತಮ ರೇಷ್ಮೆ ಮೊಟ್ಟೆಯನ್ನು ಪಡೆದು ರೈತರು ರೇಷ್ಮೆ ಉತ್ಪಾದನೆಯನ್ನು ಉತ್ಪಾದಿಸುತ್ತಾರೆ ಹಾಗೂ ಅವರ ಆರ್ಥಿಕ ಅಭಿವೃದ್ಧಿಯೂ ಆಗುತ್ತದೆ. ಹೀಗೆ ಭಾರತ ದೇಶದ ರೇಷ್ಮೆ ಉತ್ಪಾದನೆಯಲ್ಲಿ 2ನೇ ಸ್ಥಾನವನ್ನು ಪಡೆದಿರುತ್ತದೆ. ಹೀಗೆ ಇವರು ದೇಶದ ರೇಷ್ಮೆ ಕಿರು ವಿಜ್ಞಾನಿಗಳಿಗೆ ಹಾಗೂ ಹಿರಿಯ ವಿಜ್ಞಾನಿಗಳಿಗೆ ಪ್ರೋತ್ಸಾಹಿಸುವುದು ಇವರ ಕೆಲಸವಾಗಿರುತ್ತದೆ. ಪ್ರೋತ್ಸಾಹಿಸುತ್ತಾ ಇರುತ್ತಾರೆ. ಅವರಲ್ಲಿ ಕೆಲವರನ್ನು ನಾನು ಹೇಳಬಹುದು. ಡಾಕ್ಟರ್ TM ವೀರಯ್ಯನವರು ಹಾಗೂ KL ರಾಜಣ್ಣನವರು ಹಾಗೂ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಹಾಗೂ ಡಾಕ್ಟರ್ ಬಸವರಾಜ್ ಅಂಗಡಿ ಅವರು ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಎಂದು ಹೇಳಬಹುದು. ಇವರುಗಳು ಮುಂದೆ ರೇಷ್ಮೆ ಮಂಡಳಿಯಲ್ಲಿ ಜಂಟಿ ನಿರ್ದೇಶಕರಾಗಿ ಹಾಗೂ ಲೂಯಿ ಪ್ಲಾಚರ್ ಅವಾರ್ಡುಗಳನ್ನು ಪಡೆದು ನಿವೃತ್ತಿ ಹೊಂದಿರುತ್ತಾ ವಿಶ್ರಾಂತಿ ಜೀವನವನ್ನು ನಡೆಸುತ್ತಾ ಇರುತ್ತಾರೆ. ಹಾಗೆ ಕೆಲವು ತಾಂತ್ರಿಕ ಸಹಾಯಕರ ಹೆಸರುಗಳನ್ನು ನಾವು ಹೇಳಬಹುದು. ಅವರುಗಳ ಪೈಕಿ ಶ್ರೀ ವಿಶ್ವಕುಮಾರ್, YN ವಿಜಯಪ್ರಸಾದ್, ವಿಜಯ್ ಕುಮಾರ್, KR ಗಣೇಶ್ ಹಾಗೂ ಉಮಾಪತಿ, ರಾಜಶೇಖರ್ ಹಾಗೂ JV ನಟರಾಜ್ ಅವರ ಹೆಸರುಗಳನ್ನು ನಾವು ಹೇಳಬಹುದು. ಹೀಗೆ ಇವರಿಗೆ 1987 ಮಾರ್ಚ್ 4ರಂದು ಥಾಯ್ಲೆಂಡಿನ ಪಟ್ಟಾಯ ನಗರದಲ್ಲಿ ನಡೆದ 15ನೇ ಇಂಟರ್ನ್ಯಾಷನಲ್ ಸಿರಿಕಲ್ಚರ್ ಕಾಂಗ್ರೆಸ್ಸಿನಲ್ಲಿ ಇವರಿಗೆ ರೇಷ್ಮೆ ವಿಜ್ಞಾನಿಗಳಿಗೆ ನೀಡುವ ಲೂಯಿ ಪ್ಲಾಚರ್ ಅವಾರ್ಡನ್ನು ಇವರು ಪಡೆದಿರುತ್ತಾರೆ. ಹೀಗೆ ಇವರು 1984ರಲ್ಲಿ ತಮ್ಮ ಇಲಾಖೆಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡುವ ಸುಮಾರು 85 ದಿನಗೂಲಿ ನೌಕರರನ್ನು ಕಾಯಂಗೊಳಿಸಿ ಉದ್ಯೋಗದಾತರಾಗಿ ಇರುತ್ತಾರೆ. ಇಂತಹ ಪ್ರಸಿದ್ಧ ರೇಷ್ಮೆ ವಿಜ್ಞಾನಿಗಳಾದ ಡಾಕ್ಟರ್ ಎಂ.ಎನ್. ನರಸಿಂಹಣ್ಣನವರನ್ನು ನಾವು ಸ್ಮರಣೆ ಮಾಡುವುದು ಹಾಗೂ ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ವಂದನೆಗಳು.